ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು. ಇನ್ನು ಮಾಯಸಂದ್ರ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಅಧಿಕಾರಿಗಳು ಚಾಲನೆ ನೀಡಿ ಶುಭ ಹಾರೈಸಿದ್ರು. ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ರು. ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ರುಕ್ಕೂರ್ ಅವರು ವಹಿಸಿದ್ರು. ಇನ್ನು ಗ್ರಾಮ ಸಭೆಯಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನಾರಾಯಣಪ್ಪ, ಮಂಚನಹಳ್ಳಿ ಸುಬ್ರಹ್ಮಣಿ, ಶ್ರೀಮತಿ ಮಂಜುಳಾ ಮಂಜುನಾಥ್ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳು ಹಾಗೂ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಪಿಡಿಒ ಎಚ್.ಬಿ. ವಿಜೇತಾ, ಕಾರ್ಯದರ್ಶಿ ಎನ್. ಕೃಷ್ಣಪ್ಪ ಮತ್ತು ಇಲಾಖೆಯ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. 15 ಜನ ಇರೋ ಸಾರ್ವಜನಿಕರು ಏನ್ ಬ್ರದರ್ ಈ ತರ ಅಲ್ಲ 15 ಜನ ಸಾರ್ವಜನಿಕರು 15 ಜನ ಅಲ್ಲ ಇವಾಗ ನಿಮ್ಮ ಎದುರುಗಡೆ ಕೈ ಎತ್ತಿಸಿದೆ ನಿಮ್ಮ ಎದುರುಗಡೆ ಕೈ ಎತ್ತಿಸಿದೆ 15 ಜನ ಇದ್ದಾರೆ. ಈ ತರ ವಾದ ಮಾಡಿದ್ರೆ ವಾದ ಅಲ್ಲ, ಈಗ ನೀವು ಏನೇ ಮಾಡಿ ಅದು ಸತ್ಯ. ನೀವು ವಾದ ಅಂತ ನೀವು ತಿಳ್ಕೊಳ್ತಾ ಇದ್ದೀರಾ. ಬೆಲೆ ಏನ್ ಕೊಡ್ತಾ ಇದೀವಲ್ಲ ಅಲ್ಲ ಅದಕ್ಕೆ ಕೇಳ್ರಿ ಏನ್ ಕೇಳ್ತಾರೆ. ಮಿಲಿಟರಿ ಬರುವಾಗ ನಾಗರಿಕರಿಗೆ ನಾನು ಬೆಸ್ಕಾಂ ಕಡೆಯಿಂದ ನಾನು ಹರೀಶ್ ಅಂತ ಸಹಾಯಕ ಇಂಜಿನಿಯರು. ಮೊದಲನೇದಾಗಿ ಗೃಹ ಜ್ಯೋತಿ ಮಾನ್ಯ ಕರ್ನಾಟಕ ಸರ್ಕಾರದಿಂದ 3 ವರ್ಷದಿಂದ ಏನು ಶುರುವಾಯಿತು, 200 ಯೂನಿಟ್ವರೆಗೂ ಫ್ರೀ ಕರೆಂಟು ಅದಿನ್ನ ಚಾಲ್ತಿಯಲ್ಲಿದೆ. ಯಾರಾದರೂ ಇನ್ನೂ ಆಲ್ಮೋಸ್ಟ್ ನನ್ನ ಪ್ರಕಾರ ಎಲ್ಲನೂ ಅದಕ್ಕೆ ರಿಜಿಸ್ಟ್ರೇಷನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆಗದೆ ಇರೋವ್ರಿಗೂ ಬೇಕಾದ್ರೆ ಇವಾಗ ಮಾಡ್ಕೋಬೋದು. ಆಮೇಲೆ ಹಳೆ ಮನೆ ಬಾಡಿಗೆ ಇರೋರು ಹಳೆ ಮನೆ ಬಿಟ್ಟು ಬೇರೆ ಇನ್ನೊಂದು ಮನೆಗೆ ಹೋಗ್ತಾರೆ ಅಂದ್ಕೊಳ್ಳಿ, ಆವಾಗ ಅವರು ಆಧಾರ್ ನಂಬರ್ ಏನಿರುತ್ತೆ ಹಳೆ ಮನೆಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದನ್ನು ನೀವು ಲಿಂಕ್ ಮಾಡಿಕೊಂಡು ನೀವು ಹೊಸ ಮನೆಗೆ ಬಂದಾಗ ಅಲ್ಲಿರೋ ಆಧಾರ್ ನಂಬರ್ಗೆ ಲಿಂಕ್ ಮಾಡಿಕೊಂಡು ಫ್ರೀ ಆಗಿರೋ ಗೃಹಜ್ಯೋತಿ ಯೋಜನೆಯನ್ನು ತಾವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಅದನ್ನು ಎಲ್ಲರೂ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಆಮೇಲೆ ಒಂದು 2 ತಿಂಗಳ ಹಿಂದಿನ ತನಕ 1200 ಸ್ಕ್ವೇರ್ ಫೀಟ್ ತನಕ ಸೈಟ್ ಏರಿಯಾ ಏನಿದೆ ಅದಕ್ಕೆ OCCC ಬೇಕು ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿದ್ದು ಕರೆಂಟ್ ಕೊಡ್ತಿರ್ಲಿಲ್ಲ. ಬಟ್ 2 ತಿಂಗಳಿಂದ 1200 ಯೂನಿಟ್ಗೆ 1200 ಸ್ಕ್ವೇರ್ ಫೀಟ್ ಸೈಟ್ ಏರಿಯಾಗೆ ಕರೆಂಟ್ ಕೊಡ್ತಾ ಇದ್ದೀವಿ. ಸೊ ಗ್ರೌಂಡ್ +2 ಅಥವಾ ಸ್ಟೀಲ್ +3 ಗ್ರೌಂಡಲ್ಲಿ ಏನೂ ಇಲ್ಲ ಅಂದರೆ ಅದ್ರ ಮೇಲ್ಗಡೆ 3 ಫ್ಲೋರ್ ತನಕ ಕರೆಂಟ್ 1200 ತನಕ OCCC ಏನು ಕೇಳ್ತಾ ಇಲ್ಲ. ಸೊ ಅದನ್ನು ನೀವು ಅಪ್ಲೈ ಮಾಡಿ ಕರೆಂಟ್ ತೊಗೋಬೋದು. ಗ್ರೌಂಡಲ್ಲಿ ಮನೆ ಇತ್ತು ಅಂದರೆ ಗ್ರೌಂಡ್ +2, ಸೊ ಗ್ರೌಂಡು ಫಸ್ಟು ಸೆಕೆಂಡು. ಸೊ ಅಲ್ಲಿ ತನಕ 1200 ಸ್ಕ್ವೇರ್ ಫೀಟ್ ಸೈಟ್ ಏರಿಯಾದವ್ರಿಗೆ ಮಾತ್ರ ಈ ಸದುಪಯೋಗವನ್ನು ಸರ್ಕಾರದಿಂದ ಅನುಮೋದನೆ ಮಾಡಿದ್ದಾರೆ. ಸೊ ಆದ್ದರಿಂದ ತಾವು ಯಾವುದೋ ಮನೆ ಕಟ್ಟೋರು ಇದ್ದರೆ 1200 30-40 ಸೈಟ್ ಇದ್ದರೆ ಅದನ್ನು ತಾವು ಗ್ರೌಂಡ್ +2 ಅಥವಾ ಸ್ಟೀಲ್ +3 ಅದನ್ನು ನೀವು ಅಪ್ಲೈ ಮಾಡಿದರೆ ನಾವು ಕರೆಂಟು ಕೊಡ್ತೀವಿ. ಸದ್ಯಕ್ಕೆ ಇಷ್ಟು ಇದೆ. ಧನ್ಯವಾದ. ಥ್ಯಾಂಕ್ ಯು. ಮೀಟರ್ಗಳು ಯಾಕೆ ಬಂದಿಲ್ಲ? ಯಾವ ಮೀಟ್ರು? ಮನೆಗಳಿಗೆ ಮೀಟರ್ ಹೊಸದಾಗಿ ಕಟ್ಟಿದ ಇರೋ ಮನೆಗಳಿಗೆ ನೀವು ಅಪ್ಲೈ ಮಾಡಿದ್ದೀರಾ? ಅಪ್ಲೈ ಸರ್ವೆ ನಂಬರ್ ಮನೆ ಮೀಟರ್ ಕೊಡ್ತಾ ಇಲ್ಲ. ಸರ್ವೆ ನಂಬರ್ ಸದ್ಯಕ್ಕೆ ಕೊಡ್ತಾ ಇಲ್ಲ. ಯಾಕೆ? ಗೌರ್ಮೆಂಟಿಂದ ಆರ್ಡರ್ ಆಗಿದೆ ಸರ್, ಸರ್ವೆ ನಂಬರ್ ಕೊಡ್ತಾ ಇಲ್ಲ. 2025 ಏಪ್ರಿಲ್ 4ರಿಂದನೇ ಕೊಡ್ತಾ ಇಲ್ಲ. ತಿರ್ಗಾ ವಿದ್ಯುತ್ ಕರೆಂಟ್ ಇರೋದೇ ಇಲ್ಲಲ್ಲ ಸರ್, ಸುಮಾರು ಹೊತ್ತು ಕರೆಂಟೇ ಬರೋದಿಲ್ಲ. ಯಾಕೆ? ನಮ್ಮಲ್ಲಿ 19 ವಿಲೇಜ್ ಬರುತ್ತೆ ಸರ್. ನಮ್ಮ ಮಾಯಸಂದ್ರ ಶಾಖೆ ಕರೆಂಟ್ KB ಆಫೀಸ್ಗೆ 19 ವಿಲೇಜಸ್ ಬರುತ್ತೆ. ಇರೋದು 4 ಜನ ಲೈನ್ ಮೇಲ್ಸು. ಆದ್ರೂ ಮಳೆ ಗಾಳಿ ಇದ್ದಾಗ ನಾವು ಆದಷ್ಟು ಅದನ್ನು ಮರ ಏನಾದ್ರು ಬಿದ್ದಿದ್ರೆ, ಕಂಬ ಬಿದ್ದಿದ್ರೆ ಅದನ್ನೆಲ್ಲ ಸರಿ ಮಾಡಿ ಕೊಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ನಮ್ಮ 100% ಕೊಟ್ಟು ನೋಡೋದೇ ಇಲ್ಲಲ್ಲ ಸರ್. ನೀವು ನೋಡ್ತಾ ಇದ್ರಲ್ಲ ಇಲ್ಲ ಸರ್, ಈಶ್ವರ ದೇವಸ್ಥಾನ ಇಲ್ಲಿ ಮಾಯಸಂದ್ರದಲ್ಲಿ ಕರೆಂಟ್ ಒಂದು 4 ಅವರ್ 5 ಅವರ್ ಇರೋದೇ ಇಲ್ಲ. ಫೋನ್ ನಂಬರ್ ಇದೆ ಅಲ್ಲ, ಫೋನ್ ಮಾಡಿ. ಮಳೆ ಗಾಳಿ ಆದ್ರೆ ಅದೊಂಥರ, ಮಳೆ ಗಾಳಿಯಿಂದ ಕರೆಂಟ್ ಇರಲ್ಲ, ವೋಲ್ಟೇಜ್ ಕರೆಂಟ್ ಇದ್ರೆ ವೋಲ್ಟೇಜ್ ಇರಲ್ಲ ಸರ್. ಏನಾದರೂ ಪ್ರಾಬ್ಲಮ್ ಇದ್ದಾಗ ಏನ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಸರ್. ಲೈನ್ಗೆ ಫೋನ್ ಮಾಡಿ. ಅವರು ಫೋನ್ ನೈಟ್ ಟೈಮ್ ಅಲ್ಲಿ ಇರಲ್ಲ ಸರ್.
ಮಾಡಕ್ಕೆ ನನ್ನ ನಂಬರ್ ಎಲ್ಲರ ಹತ್ರ ಇದೆ ಅಂತ ನೀವೇ ಬನ್ನಿ ಅನ್ಕೊಂಡಿದ್ದೀನಿ. ಸರ್, ಬೇಕಾಗಿದ್ರೆ ತೋರಿಸ್ತೀನಿ. ಒಂದು ಮಿಕ್ಸಿ ಕೂಡ ಓಡಲ್ಲ. ನನ್ನ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ. ಏನಾದರೂ ಕರೆಂಟ್ ಇಲ್ಲ ಅಂದರೆ ನನಗೆ ಮಾತಾಡಿ. ಅದೇ ಬಂದು ನೋಡಿ ಸರ್, ನೀವೇ ಒಂದು ಕರೆಂಟ್ ಹೋಗ್ತಾರೆ. ಈಗ ಹ್ಮ್. ಇವರೇ ಫೋನ್ ಮಾಡಿದ್ರೆ ಅಲ್ಲಿ ಆಫೀಸ್ ಫೋನ್ ಮಾಡಿದ್ರೆ ಆಫೀಸಲ್ಲಿ ಆಯ್ತು ವೋಲ್ಟೇಜ್ ಇರಲ್ಲ ಸರ್, ಮೈನ್ ವೋಲ್ಟೇಜ್ ಇರಲ್ಲ. ಅದೇ ಏನಾದರೂ ಇದ್ದರೆ ಲೈನ್ಮನ್ ಗಮನಕ್ಕೆ ತನ್ನಿ, ಆಮೇಲೆ ನನ್ನ ಗಮನಕ್ಕೂ ತನ್ನಿ, ನಾವು ರೆಡಿ ಮಾಡ್ತೀವಿ. ಮರ ಸರಿನಾ? ಗಿಡ ಇದ್ರೆ ಅದೊಂಥರ ಸರ್, ಮಳೆ ಬಂದ್ರೆ ಅದೊಂಥರ. ಇದು ಎನಿ ಟೈಮ್ ಆಗೋಗುತ್ತೆ ಸರ್, ಬೀಜೆ ಹೋಗುತ್ತೋ ಇಲ್ಲ ಏನಾಗುತ್ತೋ ಗೊತ್ತಿಲ್ಲ. ಲೈನ್ಮನ್ಗೆ ಹೇಳಿ ಅವ್ರು ಅಟೆಂಡ್ ಮಾಡಿದ್ರೆ ಯಾಕೆ ಸರ್ ಲೈನ್ಮನ್ ನಮ್ಮ ಮಾಯಸಂದ್ರಕ್ಕೆ ಒಂದ್ ದಿವಸ ಕಾಣಿಸಲ್ಲ ಸರ್ ಮಾಯಸಂದ್ರದಲ್ಲಿ ಇರ್ತಾರಲ್ಲ ದಿನ ಇಲ್ಲೇ ಎಲ್ಲಿ ಸರ್ ಸಾಯಂಕಾಲ ಕರೆಂಟೇ ಇರಲ್ಲ ಎಲ್ಲಿರ್ತಾರೆ ಸರ್ ಅವರು ಇರ್ತಾರೆ ಸರ್, ಅವ್ರು ಇರ್ತಾರೆ. ಸಾಯಂಕಾಲ 5 ಗಂಟೆ 6 ಗಂಟೆ ನಾನು ಹೇಳ್ತಲ್ಲ, ಹೋಗ್ತಾರೆ. ಅವ್ರಿಗೆ ಒಂದು 5-6 ವೋಲ್ಟೇಜ್ ಬರುತ್ತೆ. ಅಲ್ಲಿ ಫೀಲ್ಡಲ್ಲಿ ಏನು ಕಂಪ್ಲೇಂಟ್ಸ್ ಇದೆ ಅಲ್ಲಿ ಇರ್ತಾರೆ. ಸರ್ ಮಾಯಸಂದ್ರ ಒಂದ್ ದಿವಸ ನಾನು ನೋಡಿ ಆಮೇಲೆ ಬೆಳಿಗ್ಗೆ ಇಲ್ಲಿ 9 ಗಂಟೆಗೆ ಆಫೀಸ್ ಹತ್ರನೇ ಇರ್ತಾರೆ. ಎಲ್ಲಿ ಸರ್ ಆಫೀಸ್ ಚೇಂಜ್ ಮಾಡಿದ್ದೀರಾ ಮತ್ತೆ ಇಲ್ಲೆಲ್ಲ ಇರ್ತಾರೆ ಸರ್ ಅದನ್ನ ಶುರುವಾಗಿಲ್ಲ ಆಫೀಸ್, ಹೊಸ ಆಫೀಸಿಂದ ಶುರುವಾಗಿಲ್ಲ, ಹಳೆ ಆಫೀಸಲ್ಲೇ ಇದೆ ಡೈರಿ ಇದೆ. ಮೀಟರ್ಗಳು ಯಾಕೆ ಸರ್ ಕೊಡ್ತಾ ಇಲ್ಲ ಮೀಟರ್ಗಳು ಒಂದು ಹೇಳಿದ್ನಲ್ಲ ಸರ್, ಹೋದ ವರ್ಷ ಏಪ್ರಿಲ್ 4 ಪೈನ್ ಮಾತ್ರ ಹಾಕೋದಕ್ಕೆ ಬರ್ತೀರಾ ಪೈನ್ ಮಾತ್ರ ಹಾಕೋದಕ್ಕೆ ಬರ್ತೀರಾ ಅವರು ಮನೆಗಳಿಗೆ ವಿದ್ಯುತ್ ಕೊಡ್ಸ್ಕೊಂಡಿದ್ರೆ ಇದು ಮಾತ್ರ ಗೊತ್ತಾಗುತ್ತೆ ನಾವು ತಕ್ಷಣ ಬಂದು ಮೀಟರ್ ಕೊಡ್ರಿ ಅಂತ ಕೇಳಿದಾಗ ಯಾಕೆ ಮೀಟರ್ ಕೊಡಲ್ಲ ನೀವು ಬೆಸ್ಕಾಂ ಅಲ್ಲಿ ಏನು ಕಾನೂನು ಇದೆ ಅದನ್ನ ಮಾಡ್ಲೇಬೇಕಾಗುತ್ತೆ ಸರ್. ನಾವು ಮೀಟರ್ ಅರ್ಜಿ ಕೊಡಕ್ ಬಂದಾಗ ನೀವು ಅದಾನೆ ಸುಪ್ರೀಂ ತಗೊಂಡು ಕೋರ್ಟ್ ಇಂದ ಆರ್ಡರ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಆರ್ಡರ್ ಆಗಿಲ್ಲ. ಆಗ್ಲಿಲ್ಲದ ನಾನು ಹೆಂಗ್ ಕೊಡಕ್ಕಾಗುತ್ತೆ ಹೇಳಿ? ಅವ್ರು ಕೊಡಿ ಅಂತ ಹೇಳಿದ್ರೆ ನಾನು ಕೊಡ್ತೀನಿ ಅಲ್ವಾ? ಅದುವರೆಗೂ ನಾವು ಕರೆಂಟ್ ಯೂಸ್ ಮಾಡಂಗಿಲ್ಲ. ಇಲ್ಲ, ಸರ್ವೆ ನಂಬರ್ ಅಲ್ಲಿ ಕರೆಂಟ್ ಕೊಡ್ತಾ ಇಲ್ಲ. ಸರ್ ಲೀಡಿಂಗ್ ಮಾಡ್ಬೇಕಾದ್ರೆ ಹಾ. 3ನೇ ತಾರೀಕು ಇಲ್ಲ 4ನೇ ತಾರೀಕು ಒಳಗೆ ಬಂದು ಲೀಡಿಂಗ್ ಮಾಡ್ತಾ ಇದ್ರು ಮೊದಲಿಗೆ. ಇವಾಗ 10, 12 ಆದ್ರೇನು ಲೀಡಿಂಗ್ ಬರಲ್ಲ, 6 ಆದ್ರೇನು ಬರಲ್ಲ, 7 ಆದ್ರೇನು ಬರಲ್ಲ. ಇದ್ರ ಕರೆಂಟ್ ಬಿಲ್ ಎಲ್ಲ ಯಾಕೆ ಕಟ್ಟಬೇಕಾಗುತ್ತೆ ಸರ್? ನಾವೇ ಕಟ್ಟಬೇಕು. ಇದೆಲ್ಲ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಲೀಡಿಂಗ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಮೀಟರ್ ಹಿಡಿದ್ರನ್ನ ನಾವು ಮೀಟರ್ ಕರೆಕ್ಟ್ ಆಗಿ ಕಟ್ಟಿಲ್ಲ ಅಂದ್ರೆ ಕೇಳಿ ಸರ್, ನನ್ನ ಮಾತ್ರ ಕೇಳಿ. ನಾ ಏನಾಯ್ತು ನಾನು ಹೇಳ್ತೀನಿ. ಬರ್ತಾ ಇಲ್ಲ, ಕರೆಕ್ಟ್ ಆಗಿ ಲೀಡಿಂಗ್ ಇದು ಮಾಡ್ತಾ ಇಲ್ಲ. ಇಲ್ಲ, ಅವರು ಮೀಟರ್ ಹಿಡಿದ್ರು ಒಂದು 5 ತಿಂಗಳಿಂದ ಚೇಂಜ್ ಆಗಿದ್ದಾರೆ. ಚೇಂಜ್ ಆದ್ರೆ ಆಗ್ಲಿ, ಅವ್ರು ಬಂದ್ಬಿಟ್ಟು ಅಲ್ಲೇ ಇಲ್ಲ, 190 ಆದಷ್ಟು ಕೊಡ್ತಾ ಇದ್ದಾರೆ. ಕೆಲವೊಂದ್ಸರಿ ಹುಷಾರಿಲ್ಲದಿಂದ ಒಂದಿನ ಡಿಲೇ ಆಗುತ್ತೆ ಅಂತಾರೆ. ಇನ್ನು ಅಂತ ಡಿಲೇ ಇಲ್ಲ. ಏನಾದರೂ ಇದ್ದರೆ ನಾವು ಇಮಿಡಿಯೇಟ್ಗೆ ಕಳಿಸ್ಬಿಟ್ಟು ಬೇರೆಯವ್ರನ್ನ ಕಳಿಸಿ ರೀಡಿಂಗ್ ಮಾಡಿಸ್ತಾ ಇದ್ದೀವಿ. ನಮ್ಗೆ ಆ ಕರೆಂಟ್ ಬಗ್ಗೆ ಇದು ಮಾಡಿ ಇದು ಮಾಡ್ಕೊಡಿ ಸರ್. ಹೋದ ತಿಂಗಳು 750, ಈ ತಿಂಗಳು 750. ಆರ್ಆರ್ ನಂಬರ್ ಹೇಳಿ, 1,000 ಬಂದಿದೆ ನಾನು ಸರ್. ಚೆಕ್ ಮಾಡ್ತೀನಿ. ಆರ್ಆರ್ ನಂಬರ್ ಹೇಳಿ. 1055 ಸರ್. ಮುಂಚೆ ಒಂದು ಡಿಜಿಟ್ ಸರ್ ವಿಠಲಣ್ಣನ್ಗೆ ಹೇಳಿದ್ದೀನಿ, ಅತ್ತಿಬೆಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಲೆಟರ್ ಇದು ಬಾಡಿಗೆ ಮನೆಯವರು ಪಾಪ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಅವ್ರು ಯೂಸ್ ಮಾಡೋದು ಒಂದೇ ಬಲ್ಪ್, ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆಲ್ಲ ಮೀಟರ್ ಚೇಂಜ್ ಮಾಡ್ಕೊಡಿ ಅಂತ ಹೇಳಿದ್ದೀನಿ. ಈಗ ಆಲ್ರೆಡಿ 5-6 ವರ್ಷ ಆಯ್ತು ನಾನು ಮೀಟರ್ಗಳು ಕೊಟ್ಟು. ಆ ಮೀಟರ್ ಪ್ರಾಬ್ಲಮ್ ಇದೆ, ಅದನ್ನ ಬಂದು ಚೆಕ್ ಮಾಡಿ ಅಂತ ಹೇಳಿದ್ದೀನಿ, ಅದನ್ನು ಚೆಕ್ ಮಾಡಿಲ್ಲ. ಅವ್ರು ಬಾಡಿಗೆ ಮನೆಯವ್ರು ಕಟ್ಟಲ್ಲ. ಈಗ ಒಂದೊಂದು ಮನೆ ನೋಡಿ ನಡಿ ಸರ್, 3 ಮನೆದು 3,000 4,000 ಹಾಕಿದ್ದಾರೆ. ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಆರ್ಆರ್ ನಂಬರ್ ಕೊಡಿ. ಆಮೇಲೆ ಎಲ್ಲ ಇದೆ ಸರ್, ನವೀನ್ ಹತ್ರನೂ ಇದೆ, ಮತ್ತೆ ವಿಠಲ್ ಹತ್ರ ಇದೆ, ರವಿ ಹೆಸರು ಹತ್ರ. ಹೇಳಿ, ನಿಮ್ಮ ಹೆಸರು. ಸರಸ್ವತಿ ಸರ್. ಓಕೆ, ಅವ್ರಿಗೆ ಗೊತ್ತಾ? ಗೊತ್ತಿದೆ ಸರ್, ಗೊತ್ತಿದೆ. ಯಾವ ಊರು? ಇಲ್ಲೇ ಮೈಸಂದ್ರನೇ. ಸರಸ್ವತಿ. ತುಂಬಾ ಅಪಘಾತದಲ್ಲಿ ಆಕ್ಸಿಡೆಂಟ್ ಅಲ್ಲಿ ಮರಣ ಪಕ್ಷದಲ್ಲಿ 2 ಲಕ್ಷ ರೂಪಾಯಿ ಕ್ಲೈಮ್ ಆಗುತ್ತೆ. ಒಂದು ವೇಳೆ ಆಕ್ಸಿಡೆಂಟ್ ಆಗಿ ದೇಹದಲ್ಲಿ 1 ಅಂಗ ಕಳ್ಕೊಂಡ್ರು 1 ಲಕ್ಷ ಸಿಗುತ್ತೆ, 2 ಅಂಗ ಕಳ್ಕೊಂಡ್ರೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಈಗ 20 ರೂಪಾಯಿ ಅಷ್ಟೇ ಇನ್ಶೂರೆನ್ಸ್ ಅಮೌಂಟ್ ಇರುತ್ತೆ. ಮತ್ತೆ ಇನ್ನೊಂದು 436 ರೂಪಾಯಿ ಇರುತ್ತೆ 18 ರಿಂದ 50 ವರ್ಷದ ಒಳಗಡೆ ಇರುವಂತವರು. ಈ ಒಂದು ಜೀವನ್ ಜ್ಯೋತಿ ವಿಮಾ ಯೋಜನೆ ಅಂತ ಹೇಳಿ ಇದಕ್ಕೆ 436 ರೂಪಾಯಿ ಕಟ್ಟುವಂಥದ್ದು. ಒಂದು ವೇಳೆ 50 ವರ್ಷದ ಒಳಗಡೆ ಏನಾದ್ರೂ ನಾರ್ಮಲ್ ಡೆತ್ ಆದ್ರೆ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿವರೆಗೂ ಸಹ ಇನ್ಶೂರೆನ್ಸ್ ಸೌಲಭ್ಯ ಸಿಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ರು ಸಾರ್ವಜನಿಕರಲ್ಲಿ ವಿನಂತಿ ಏನು ಅಂತಂದ್ರೆ, ಊರಲ್ಲಿ ಯಾರೇ ಡೆತ್ ಆದ್ರೂ ದಯವಿಟ್ಟು ಅವ್ರ ಪಾಸ್ಬುಕ್ ಅನ್ನ ಬ್ಯಾಂಕಲ್ಲಿ ಚೆಕ್ ಮಾಡಿಸಿ ಅವರಿಗೆ ಬರ್ಬೇಕಾಗಿರುವಂತಹ ಹಣವನ್ನ ಕ್ಲೈಮ್ ಆಗಿ ಅವ್ರ ಕುಟುಂಬಕ್ಕೆ ಸೇರುವ ಹಾಗೆ ಒಂದು ಎಲ್ಲ ಮೆಂಬರ್ಗಳು ಸಹ ಅದನ್ನು ಜವಾಬ್ದಾರಿ ತೆಗೆದುಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಹಾಗೆ SHG ಸಂಘದವರು ಸಹ ಒಂದು ಗುಂಪು ಸಾಲ ಅಂತ ಹೇಳಿ ಸಿಗುತ್ತೆ. ಮತ್ತೆ ಮುದ್ರಾ ಸ್ಕೀಮ್ಸ್ ಅಂತ ಹೇಳಿರುತ್ತೆ, ಶ್ರೀ ಶಕ್ತಿ CPMs ಅಂತಾನೂ ಸಹ ಇರುತ್ತೆ. ಸೊ ಯಾರೆಲ್ಲ ಒಂದು ಓನ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದೀರೋ ಅವರೆಲ್ಲರೂ ಸಹ ಈ ಯೋಜನೆಯನ್ನು ತೆಗೆದುಕೊಳ್ಳಿ. ಮತ್ತೆ ಹಾಗೆ ಸೈಬರ್ ಪ್ರಕರಣಗಳು ಹೆಚ್ಚಾಗ್ತಿದೆ. ದಯವಿಟ್ಟು ಪ್ರತಿಯೊಬ್ಬ ಗ್ರಾಮಸ್ಥರು ಸಹ
ಜಾಗೃತರಾಗಿದ್ವಿ. ಬ್ಯಾಂಕಿಂದ ಯಾವುದೇ ತರದ ಲಿಂಕ್ ಕಳಿಸೋದಿಲ್ಲ. ಸೊ ಹಾಗಾಗಿ ಒಂದು ವೇಳೆ ಲಿಂಕ್ ಬಂದು ಅದು ಡೀಟೇಲ್ಸ್ ಎಲ್ಲ ಓಕೆ ಮಾಡಿದ್ರೆ ಬ್ಯಾಂಕಿನಲ್ಲಿ ಹಣ ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ಜಾಗೃತರಾಗಿರ್ರಿ ಎಂಬುದಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಹಾಗೆ PMJDY ಅಕೌಂಟ್ ಅಂತ ಹೇಳಿ ಮತ್ತೊಂದು ಅಕೌಂಟ್ ಇದೆ. ಆ ಅಕೌಂಟ್ ಅಲ್ಲಿ ಒಂದು ಅಕೌಂಟ್ ಅನ್ನ ಮಾಡಿಸಿದಂತ ವ್ಯಕ್ತಿ 0 ಬ್ಯಾಲೆನ್ಸ್ ಅಕೌಂಟ್. ಸೊ ಆ ಮಾಡಿಸಿರುವಂತ ವ್ಯಕ್ತಿ ರೂಪೇ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ಆ ರೂಪೇ ಕಾರ್ಡ್ ಅನ್ನ ತಿಂಗಳಿಗೊಂದ್ಸಲ ಬಳಕೆ ಮಾಡಬೇಕು. ಬಳಕೆ ಮಾಡಿದಂತ ವ್ಯಕ್ತಿ ಅಪಘಾತದಲ್ಲಿ ಮರಣ ಹೊಂದಿದ್ರೆ ಅಂತ ವ್ಯಕ್ತಿ ಕುಟುಂಬಕ್ಕೆ 2 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಸೌಲಭ್ಯ ಇರುತ್ತೆ. ಮತ್ತೆ ಹಾಗೆ ನಾಮಿನಿನ ದಯವಿಟ್ಟು ಅಪ್ಡೇಟ್ ಮಾಡಿಸಿ. ಒಬ್ರು ಒಂದ್ ಹೆಸರಲ್ಲ, ಸಾಕಷ್ಟು 2-3 ಹೆಸರು ಜನನು ಸಹ 3 ಜನ ಮಕ್ಕಳಿದ್ರೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ, ಆನೇಕಲ್ ತಾಲೂಕು ಪಂಚಾಯಿತಿ, ಮಾಯಸಂದ್ರ ಗ್ರಾಮ ಪಂಚಾಯಿತಿಯ 2026-27ನೇ ಗ್ರಾಮ ಸಭೆಯು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಪಂಚಾಯಿತಿಗೆ ಒಳಪಡುವ 7 ಊರಿನ ಗ್ರಾಮಸ್ಥರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಇಂದಿನ ಒಂದು ಗ್ರಾಮ ಸಭೆಯು ಎಲ್ಲ ಇಲಾಖೆ ಅಧಿಕಾರಿಗಳು ವಿಶೇಷವಾಗಿ ಬಂದು ಭಾಗವಹಿಸಿ ತಮ್ಮ ಇಲಾಖೆಯ ಒಳಪಡುವ ವಿಚಾರಗಳನ್ನು ಸಾರ್ವಜನಿಕರಲ್ಲಿ ಮನದಟ್ಟು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಅಡೆತಡೆ ಇಲ್ಲದೆ ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ರಿಗೂ ಬಂದು ಸರ್, ಅದು ಸಮಸ್ಯೆಗಳು ಇವತ್ತಿಂದಲ್ಲ, ಅದು ಸುಮಾರು ವರ್ಷಗಳಿಂದ ಇದೆ. ಅದು ಒಂದೊಂದು ಮುಗಿಸ್ತಾ ಬರ್ತಾ ಇರ್ತಾರೆ ಅಧಿಕಾರಿಗಳು, ಇನ್ನು ಹೊಸ ಸಮಸ್ಯೆಗಳು ಸೃಷ್ಟಿಯಾಗ್ತದೆ. ಇದು ಬಗೆಹರಿಯೋ ಸಮಸ್ಯೆಗಳಿದೆ. ಪಂಚಾಯತ್ ಅಂದರೆ ತಮಗೆಲ್ಲ ಗೊತ್ತಿರೋ ವಿಚಾರನೇ. ಅದು ಬಿಟ್ಟು ಬೇರೆ 100% ಮಾಡ್ತಾರೆ. ಯಾಕಂತಂದರೆ ಒಂದೇ ಸರಿ ಅಲ್ಲೇ ಇಡೀ ನಮ್ಮ ಪಂಚಾಯತಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಾಗ್ಬೋದು, ದೇಶದಲ್ಲಾಗ್ಬೋದು, ಬರೀ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲ ವಿಧಾನಸಭೆಯಲ್ಲಿ ಹಲವಾರು ಸಮಸ್ಯೆಗಳಿರ್ತದೆ. ಜಿಲ್ಲಾ ಪಂಚಾಯತಿಲಿರುತ್ತೆ, ತಮಗೆ ತಾಲೂಕು ಪಂಚಾಯತಿಗಳಿರುತ್ತೆ. ಇದು ಮಾಮೂಲಿ, ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಬಗೆಹರಿಸಬೇಕು. ಸಾರ್ವಜನಿಕ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇನ್ನೂ ಹೆಚ್ಚಾಗಿ ಸಾರ್ವಜನಿಕ ಅಹವಾಲುಗಳು ಬಂದಿದೆ. ನಾನು ಒಂದು ಸ್ವಲ್ಪ ತಿಳಿ ಹೇಳಿ ಅಧಿಕಾರಿಗಳ ವರ್ಗದಲ್ಲಿ ಸಮಸ್ಯೆ ಗ್ಯಾರಂಟಿ ಬಗೆಹರಿಸ್ತೀನಿ ಅಂತ ಒಂದು ಭರವಸೆ ಕೊಡ್ತಾಯಿದ್ದೀನಿ. ಇವರು ಆಹ್ವಾನ ಪತ್ರಿಕೆಯಲ್ಲಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಓಕೆ. ನಮ್ಗೆ ಅಟ್ಲೀಸ್ಟು ಅಧಿಕಾರಿಗಳಾದರೂ ಬರಬೇಕಾಗಿತ್ತು. ದಂಡಾಧಿಕಾರಿಗಳು ಇಲ್ಲಿಗೆ ಬರೋದು ಸಾರ್ವಜನಿಕರು 15 ಜನ ಬಂದವ್ರೆ. ಸಾರ್ವಜನಿಕರು 15 ಜನ, ಆಡಳಿತ ಅಧಿಕಾರಿಗಳು ಬಂದರೆ ತಾನೇ ಸಾರ್ವಜನಿಕರು ಬರೋದು. ಇವರು ಇಲ್ಲಿಗೆ ಬಂದರೆ ಸಮಸ್ಯೆ ಸಾಲ್ವ್ ಆಗಬೇಕು. ಸಮಸ್ಯೆ ಸಾಲ್ವ್ ಮಾಡೋರೇ ಬಂದಿಲ್ಲ ಅಂದರೆ ಸಾರ್ವಜನಿಕರು ಬಂದು ಏನು ಪ್ರಯೋಜನ? ಹಂಗಾಗಿ ನಾವು ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಇದರಲ್ಲಿ ಗ್ರಾಮಸ್ಥರು ಬಂದು 15 ಜನ ಪ್ರೋಟೋಕಾಲ್ ಪ್ರಕಾರ ಮೀಟಿಂಗ್ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ಇವರು ಇವತ್ತೇನೋ ಮಾಡ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಮುಂದೆ ನಡೆಯೋ ಮೀಟಿಂಗ್ಗಳಿಗೆ ಯಾವುದೇ ಕಾರಣಕ್ಕೂ ಸಭೆ ಮಾಡೋಕ್ಕೆ ಬಿಡೋದಿಲ್ಲ. ಯಾರು ಆಹ್ವಾನ ಪತ್ರಿಕೆಯಲ್ಲಿ ಯಾರು ಹಾಕಿರ್ತಾರೋ ದಯವಿಟ್ಟು ಅವರೆಲ್ಲ ಬರಬೇಕು. ಈಗ ದಂಡಾಧಿಕಾರಿ ಬಂದಿದ್ರೆ ನಮ್ಮ ಸಮಸ್ಯೆ ನಾವು ಹೇಳ್ತಾ ಇದ್ದೀವಿ, ಇಲ್ಲ VA ಬಂದಿದ್ದರೆ VAಗೆ ನಮ್ಮ ಸಮಸ್ಯೆ ಹೇಳ್ತಾ ಇದ್ದೀವಿ, RI ಬಂದರೆ RI ಸಮಸ್ಯೆ ನಾವು ಮಾತಾಡ್ಬೋದಾಗಿತ್ತು. ಯಾರು ಬಂದಿಲ್ಲ. ಈಗ ಆರೋಗ್ಯ ಇಲಾಖೆಯವರು ಇಲ್ಲ, ಮತ್ತು ಇವರು ಇಲ್ಲ. ಇವರು ಬಂದ ರೇಷನ್ ಕಾರ್ಡ್ಗಳು ಸಮಸ್ಯೆ ಜಾಸ್ತಿ ಐತೆ. ಪಾಪ ಎಲ್ಲ ಮಹಿಳೆಯರು ಬಂದವ್ರೆ. ಯಾರ ಹತ್ರ ಇವ್ರ ಸಮಸ್ಯೆನ ಸಾಲ್ವ್ ಮಾಡೋದು? ರೇಷನ್ ಕಾರ್ಡ್ದು ವಯಸ್ಸಾದವ್ರ ಮನೆಯಿಂದ ಆಚೆ ಬರೋಕ್ಕಾಗಲ್ಲ, ಅವ್ರಿಗೆ ತುಂಬ ಮಾಡಿಸ್ಬೇಕಾಗಿತ್ತು, ಅವರು ಬಂದಿಲ್ಲ. ಮತ್ತು ಸಮಸ್ಯೆ ಅಧಿಕಾರಿಗಳಿಲ್ದಿದ್ರೆ ನಾವು ಏನು ಮಾತಾಡೋಕ್ಕಾಗಿಲ್ಲ. ಹಂಗಾಗಿ ಇವರು ಈ ಪ್ರೋಟೋಕಾಲ್ ಕೊಟ್ಟಿದ್ದಾರೆ. ವಾಟ್ರ್ ಬಿಲ್ಲು ಪಂಚಾಯತಿನಲ್ಲಿ ವಾಟ್ರ್ ಬಿಲ್ಗೆ 1.5 ಲಕ್ಷ ಬಿಲ್ ಹಾಕಿದ್ದಾರೆ. ಯಾರ್ದು ದುಡ್ಡಿದು? ಅಗಲ್ದಾರೋಡೆ ತಾನೆ. CCTVಗಳೇ ಹಾಕಿಲ್ಲ. CCTVಗೆ 1 ಲಕ್ಷ 96,000 ರೂಪಾಯಿ ಹಾಕವ್ರೆ. ಊಟದ ಖರ್ಚು 2,20,000 ರೂಪಾಯಿ ಹಾಕವ್ರೆ. ಎಲ್ಲಿಂದ ಬಂತು ದುಡ್ಡು? ಏನಕ್ಕೆ ಇವ್ರು ಖರ್ಚು ಮಾಡ್ತಾ ಇರ್ತಾರೆ ಅನ್ನೋದು ನಮ್ಗೆ ಮಾಹಿತಿ ಬೇಕು. ಮಾಹಿತಿ ಕೇಳ್ತೀವಿ. ಈಗ ರಾಜಕಾಲುವೆಗಳು ಸುಮಾರು ವರ್ಷಗಳಿಂದ ಇವರು ರಾಜಕಾಲುವೆಗಳನ್ನ ತಿರುವುಗೊಳಿಸಿಲ್ಲ. ಎಲ್ಲನೂ ಈಗ ಅಧಿಕಾರಿಗಳು ಬಂದಿದ್ದು ನಾವು ಅದು ಮಾತಾಡೋಣ ಅಂತಲೇ ಬಂದಿರೋದು. ಅಧಿಕಾರಿಗಳಿಗೆ ಮಾತ್ರ ಕೆಲಸ ಆಯಿತಾ? ಸಾರ್ವಜನಿಕರಿಗೆ ಕೆಲಸ ಇಲ್ಲ. ಅಧಿಕಾರಿಗಳಿಗಿಂತ ನಮ್ಮ ಫ್ಯಾಮಿಲಿನ ನಾವು ಡಿಪೆಂಡ್ ಮಾಡಿಕೊಂಡು ಎಲ್ಲೋ ಇರೋರು ಬಂದು ಇಲ್ಲಿ ನಾವು ಭಾಗವಹಿಸ್ತೀವಿ. ಹಂಗಾಗಿ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಇದು ಈ ಸಭೆ ಶೋಭೆ ಅಲ್ಲ ಅಂತ ನನ್ನ ವಾದ.